ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸಂಚಾರಿ ರಾಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಸವರಾಜ್ ಮಾತಾಡ್ತಿದ್ದೇನೆ ವೀಕ್ಷಕರೇ. ಇವತ್ತು ನೋಡ್ತಿರೋದು ನಮ್ಮ ಚಿತ್ರದುರ್ಗದಲ್ಲಿ, ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಒಂದು ಸ್ವದೇಶಿ ಮೇಳ ಆರಂಭ ಆಗಿದೆ ವೀಕ್ಷಕರೇ. ಇವತ್ತು 12ನೇ ತಾರೀಕು ನವೆಂಬರ್ ತಿಂಗಳು 2025ನೇ ಇಸ್ವಿ. ಈ 12ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೂ 4 ದಿನ ಸ್ವದೇಶಿ ಮೇಳ ನಡೆಯುತ್ತೆ ನಮ್ಮ ಚಿತ್ರದುರ್ಗದಲ್ಲಿ. ಆದಷ್ಟು ಜನರೆಲ್ಲ ಒಂದ್ಸತಿ ವೀಕ್ಷಿಸಿ. ಮತ್ತೆ ವೆಲ್ಕಮ್ ನೋಡಿ, ಯಾವ ಥರ ವೆಲ್ಕಮ್ ಬರೋ ಜನರಿಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೈಟ್ ಹೊತ್ತು ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ ವೀಕ್ಷಕರೇ. ಇದು ಡೇ ಟೈಮು ಸಿಂಪಲ್ ಆಗಿ ಇರಲಿ ಅಂತೇಳಿ ನಿಮ್ಗೊಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಮುಂದೆ ಇನ್ನೊಂದು ದೊಡ್ಡದಾಗಿ ವಿಡಿಯೋ ಮಾಡಿ ಡೀಟೇಲ್ಸ್ ಎಲ್ಲ ಹಾಕ್ತೀನಿ ವೀಕ್ಷಕರೇ. ಸದ್ಯಕ್ಕೆ ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಆದಷ್ಟು ಎಲ್ಲರೂ ಒಂದು ಸ್ವಲ್ಪ ನಮ್ಮ ಸ್ವದೇಶಿ ಮೇಳ ಚಿತ್ರದುರ್ಗದಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಯಾವ ಥರ ಇದೆ ಏನು ಅಂತ. ಎಂಟ್ರೆನ್ಸಲ್ಲೆಲ್ಲ ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಒಂದ್ಸಲ ನೋಡ್ಕೊಂಡು ಬನ್ನಿ. ನೋಡ್ತಿರ್ಬೋದು ನೀವು, ತುಂಬ ಜನ ಆಲ್ರೆಡಿ ಈಗ ಇವತ್ತೇ ಆರಂಭ ಆಗಿರೋದ್ರಿಂದ ಸ್ಟೂಡೆಂಟ್ಸೇ ಜಾಸ್ತಿ ಬರ್ತಿದ್ದಾರೆ ಕಾಲೇಜಲ್ಲಿ. ಯಾಕಂದರೆ ಕಾಲೇಜ್ ಮುಂದೆ ಇರುವಂಥ ಸ್ಟೇಡಿಯಂ ಅಲ್ವ ಇದು. ಅಂದರೆ ಈ ಲೊಕೇಶನ್, ಈಗ ಜಾಗ ಇರೋದು ಇಲ್ಲಿ ಅಂದರೆ ಚಳ್ಳಕೆರೆ ಬೈಪಾಸ್ ನಿಯರು ಸೈನ್ಸ್ ಕಾಲೇಜ್ ಫೀಲ್ಡಲ್ಲೇ ಇದು ಮಾಡಿರೋದು. ಹಂಗಾಗಿ ಕಾಲೇಜು ಫೀಲ್ಡಲ್ಲಿ ಇರೋಂಥವ್ರಿಗೆ ತುಂಬ ಜನ ಬರೀ ಕಾಲೇಜ್ ಸ್ಟೂಡೆಂಟ್ಸೇ ಜಾಸ್ತಿ ಬರ್ತಾರೆ. ಫಸ್ಟ್ ಡೇ ಓಪನಿಂಗ್ ಅಲ್ವಾ, ಹಂಗಾಗಿ ನೋಡೋಕೆ ಜನ ಅವರೇ ಜಾಸ್ತಿ ಬರ್ತಿದ್ದಾರೆ. ನೋಡ್ತಿರ್ಬೋದು ಎಂಟ್ರೆನ್ಸ್ ಎಲ್ಲ ಯಾವ ಥರ ಇದೆ ಅಂತೇಳಿ. ದೊಡ್ಡದಾಗೆ ಒಂದು ರಂಗೋಲಿ ಹಾಕ್ಬಿಟ್ಟು ಆ ಕಡೆ ನೋಡ್ತಿರ್ಬೋದು ನೀವು, ಒಂದು ದೇವಿ ವಿಗ್ರಹ ಕುಣಿಸ್ಬಿಡ್ತಾರೆ. ತುಂಬ ಚೆನ್ನಾಗಿ ಸುಂದರವಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ವೆಲ್ಕಮ್ ಮಾಡಿಬಿಟ್ಟು ಜನಗಳಿಗೆ ಬರೋಂಥವ್ರಿಗೆ ಎಂಟ್ರೆನ್ಸಲ್ಲಿ. ಆಮೇಲೆ ನಿಮಗೆ ಅದನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಒಳಗೋಗ್ರಿ ಅಂತ ಹೇಳ್ಬಿಟ್ಟು ಒಂದು ದೇವಿ ವಿಗ್ರಹ ಸಹ ಕೂರಿಸಿದ್ದಾರೆ ಅಲ್ಲಿ. ಅಲ್ಲಿಂದ ಒಳಗೆ ಹೋಗ್ತಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಂಡು ಎಂಟ್ರೆನ್ಸಲ್ಲೇ ನಿಮಗೆ ನಮ್ಮ ದೇಶಿ ತಳಿಗಳಾದಂಥ ಮತ್ತಲ್ಲೇನು ಕಾಮಧೇನು, ಈಗ ದನ ಕರು ಎತ್ತು ಯಾವ್ಯಾವ ತಳಿ ಇದಾವೋ ಸ್ವಲ್ಪ ಸಿಂಪಲ್ ಆಗಲ್ಲ ಸ್ವಲ್ಪ ಮಾಡಿದ್ದಾರೆ. ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಸ್ವದೇಶಿ ತಳಿಗಳೆಲ್ಲ ಇಟ್ಟಿದ್ದಾರೆ. ಅದಾದ್ಮೇಲೆ ನಿಮಗಿನ್ನು ಒಳಗೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಶಾಪ್ಗಳು ಇದ್ದಾವೆ, ಶಾಪಿಂಗ್ ಮಾಡೋಕ್ಕೂ ಇದ್ದಾವೆ. ಮತ್ತು ಫುಡ್ಡು ಎಲ್ಲನೂ ಇನ್ನೂ ರೆಡಿ ಆಗ್ತಿತ್ತು ವೀಕ್ಷಕರೇ. ನಾನು ಹೋದಾಗ ಇನ್ನೂ ಸಿಂಪಲಾಗಿ ಇನ್ನೂ ಅಂಗಡಿಗಳು ಕೆಲವೊಂದು ಓಪನ್ ಆಗಿದ್ದು, ಕೆಲವೊಂದು ಇನ್ನೂ ಓಪನ್ ಆಗಿರಲಿಲ್ಲ. ಫಸ್ಟ್ ಡೇ ಅಲ್ವಾ, ಬೆಳಗ್ಗೆನೇ ಬೇಗ ಹೋಗಿದ್ದೆ ಒಂದು ವಿಡಿಯೋ ಮಾಡೋಣ ಅಂತೇಳಿ. ಹಂಗಾಗಿ ಸ್ಟಾರ್ಟಿಂಗ್ ಎಂಟ್ರೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೊಂದು ಎಂಟ್ರೆನ್ಸು, ಈಗ ಕಾಣ್ತಿರೋದು ಒಂದು ಎಂಟ್ರೆನ್ಸು, ಭಾಳ ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ಸಂಜೆ ಟೈಮ್ ಆಲ್ಮೋಸ್ಟ್ ತುಂಬ ಜನ ಕ್ರೌಡ್ ಆಗುತ್ತೆ. ಬಟ್ ನಾನು ಹೋದಾಗ ಬೆಳಗ್ಗೆ ಟೈಮ್ ಅಲ್ವಾ, ಇನ್ನು ಫಸ್ಟ್ ಎಂಟ್ರೆನ್ಸು ಆಗಿರೋದ್ರಿಂದ, ಆರಂಭದ ದಿನಾಂಕ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು, ಸ್ಟೂಡೆಂಟ್ಸೇ ಜಾಸ್ತಿ ಇದ್ದರು. ಒಳಗಡೆ ಎಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿದ್ವು, ಶಾಪ್ಗಳು ಓಪನ್ ಆಗಿದ್ದು, ಕೆಲವೊಂದಿನ್ನು ಓಪನ್ ಆಗಿರಲಿಲ್ಲ. ಅದರಲ್ಲಿ ಸಣ್ಣ ಒಂದು ವಿಡಿಯೋ ಮಾಡ್ಕೊಂಬಿಟ್ಟು ನಿಮಗೆ ತೋರ್ಸೋಣ. ಸದ್ಯಕ್ಕೆ ಆರಂಭ ಆಗಿದೆಯಲ್ಲ, ನಮ್ಮ ಜನಕ್ಕೂ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ, ಬರಲಿ ಅಂತೇಳಿ ಒಂದು ವಿಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ನೀವು ಲೈಕ್ ಕೊಟ್ಟು ಕಾಮೆಂಟ್ಗಳು ಮಾಡ್ತಾಯಿದ್ರೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇಂಪ್ರೆಸ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಆದಷ್ಟು ನಮ್ಮ ಚಿತ್ರದುರ್ಗದಲ್ಲಿ ನಡೆಯುವಂಥ ಒಂದು ಸ್ವದೇಶಿ ಮೇಳಕ್ಕೆ ಎಲ್ಲರೂ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ, ದೊಡ್ಡದಾಗೆ ಮಾಡಿದ್ದಾರೆ. ಸೈನ್ಸ್ ಕಾಲೇಜ್ ಫೀಲ್ಡಲ್ಲಿ ತುಂಬ ದೊಡ್ಡದಾಗಿ ಗ್ರೌಂಡ್ ಫುಲ್ ಮಾಡಿದ್ದಾರೆ. ಮತ್ತು ಫುಡ್ಗೂ ಏನು ತೊಂದರೆ ಇಲ್ಲ, ಆರಾಮಾಗಿ ಫುಡ್ಡು ಸಿಗುತ್ತೆ. ಅಂದರೆ ಫುಡ್ ಏನು ಫ್ರೀ ಸಿಗೋಲ್ಲ ವೀಕ್ಷಕರೇ, ಅಲ್ಲಿ ದುಡ್ಡು ಕೊಟ್ಟೆ ತೊಗೊಳ್ಬೇಕು, ಎಲ್ಲನೂ ದುಡ್ಡು ಕೊಟ್ಟೆ ತೊಗೊಳ್ಬೇಕು, ಯಾವುದು ಫ್ರೀ ಸಿಗೋಲ್ಲ. ನೋಡಿ ಮುಂದೆ ಇನ್ನೂ ಹೋಗ್ತಾ ಎಂತೆಂಥ ಶಾಪ್ಗಳೆಲ್ಲ ಓಪನ್ ಆಗಿದ್ದಾವೆ. ಸದ್ಯಕ್ಕೆ ಓಪನ್ ಆಗಿರೋ ಅಷ್ಟೇ ನಿಮಗೆ ತೋರಿಸ್ತಿದ್ದೀನಿ. ಕೆಲವೊಂದು ಇನ್ನೂ ಓಪನ್ ಆಗಿಲ್ಲ, ಆಗ್ತಾ ಇದ್ದಾವೆ. ಬಟ್ ನಾನಿನ್ನೂ ಹೋದಾಗ ಇನ್ನೂ ಓಪನ್ ಆಗ್ತಾ ಇದ್ದು, ಆಗಿರಲಿಲ್ಲ ಪೂರ್ತಿಯಾಗಿ. ನೋಡಿ ಒಂದ್ಸಲ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ನೋಡಿಕೊಂಡು ಆದಷ್ಟು ವಿಸಿಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ.